ನರೇಂದ್ರ ಮೋದಿಯವರು ವಿಶ್ವಗುರು ಆಗಿದ್ದು ಸುಳ್ಳು ಹೇಳೋದರಲ್ಲಿ. ಅದನ್ನು ಬಿಟ್ಟರೆ ಯಾವ ಸಾಧನೆಯೂ ನರೇಂದ್ರ ಮೋದಿಯವರು ಮಾಡಲಿಲ್ಲ 10 ವರ್ಷದಲ್ಲಿ. ನರೇಂದ್ರ ಮೋದಿಯವರು 2014ರಲ್ಲಿ ಚುನಾವಣೆ ಕಾಲಕ್ಕೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದರು. ತಾವು ನನ್ನನ್ನು ಅಧಿಕಾರಕ್ಕೆ ತಂದರೆ 100 ದಿನದಲ್ಲಿ ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬ ಭಾರತೀಯನ ಅಕೌಂಟಿಗೆ 15 ಲಕ್ಷ ರೂಪಾಯಿಗಳನ್ನು ಹಾಕ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದರು. ಜೊತೆಗೆ 100 ಸ್ಮಾರ್ಟ್ ಸಿಟಿಗಳನ್ನು, 100 ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಾಣ ಮಾಡ್ತೀನಿ ಅಂತ ಸುಳ್ಳು ಹೇಳಿದರು. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಸಿ ಕ್ಷೇತ್ರ ಬಾದಾಮಿ ಕೂಡ ಒಂದಾಗಿತ್ತು ಅವರ ಭರವಸೆಗಳಲ್ಲಿ. ಸ್ಮಾರ್ಟ್ ಸಿಟಿ, ಬುಲೆಟ್ ಟ್ರೈನ್ ಓಡಿಸ್ತೀನಿ ದೇಶದಲ್ಲಿ ಅಂತ ಹೇಳಿದರು. ಅದರ ಜೊತೆಗೆ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ 2022ರ ಅವಧಿ ಒಳಗೆ ಅಂತ ಸುಳ್ಳು ಹೇಳಿದರು. ಜೊತೆಗೆ 2022ರ ಒಳಗಾಗಿ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಕ್ಕಾ ಘರ್ ಮೇ ನಲ್ ಮೇ ಜಲ್ ಅಂತಕ್ಕಂಥ ಅನೇಕ ಸುಳ್ಳು ಘೋಷಣೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿದ್ದರು. ಆದರೆ 10 ವರ್ಷದಲ್ಲಿ ನಾವು ಹಿಂತಿರುಗಿ ನೋಡಿದಾಗ ಒಂದು ಭರವಸೆ ಕೂಡ ಇಲ್ಲಿವರೆಗೂ ಕೂಡ ಈಡೇರಲಿಲ್ಲ. ಅದಕ್ಕೋಸ್ಕರ ಅವರು ಸುಳ್ಳಿನ ವಿಶ್ವಗುರು ಅಂಥೇಳಿ ಹೇಳಬಹುದು. ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರದಲ್ಲಿ ಅನೇಕ ಅವಘಡಗಳು ಈ ದೇಶದಲ್ಲಿ ನಡೆದಿದೆ. ಸುಮಾರು 70 ವರ್ಷಗಳ ಅವಧಿಯಲ್ಲಿ 14 ಜನ ಪ್ರಧಾನಮಂತ್ರಿಗಳು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ದೇಶದಲ್ಲಿ ಮಾಡಿದರು. ಪಕ್ಷಾತೀತವಾಗಿ ಹೇಳಬೇಕಾದ್ರೆ ಅದರಲ್ಲಿ ಹೆಚ್ಚು ಭಾಗ 55 ವರ್ಷಗಳ ಆಡಳಿತವನ್ನು ಕಾಂಗ್ರೆಸ್ ಸರ್ಕಾರಗಳು ನಡೆಸಿದವು. 70 ವರ್ಷಗಳಲ್ಲಿ 14 ಜನ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಸುಮಾರು 5334 ಡ್ಯಾಮ್ಗಳನ್ನು ಈ ದೇಶದಲ್ಲಿ ಕಟ್ಟಿದರು. ಅನೇಕ ಲಕ್ಷ ಕಿಲೋಮೀಟರ್ಗಳಷ್ಟು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದರು. ಅನೇಕ ರೈಲ್ವೆ ಯೋಜನೆಗಳನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಿದರು. ಅನೇಕ ಕಾರ್ಖಾನೆಗಳನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಿದರು. ಅನೇಕ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ಈ ದೇಶದಲ್ಲಿ ಜಾರಿಗೆ ತಂದರು. ಜೊತೆಗೆ ಸೇಲ್, ಗೇಲ್, ಭೇಲ್, BEL, BHEL ಹೀಗೆ ಅನೇಕ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದರು. PSUಗಳನ್ನು, ಸಾರ್ವಜನಿಕ ಕ್ಷೇತ್ರದ ಉದ್ದಿಮೆಗಳನ್ನು, ಉದ್ಯೋಗ ಸೃಷ್ಟಿಗೆ ಒತ್ತು ಕೊಟ್ಟರು. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ 2014ರ ಅವಧಿವರೆಗೆ 1947ರಿಂದ 2014ರ ಅವಧಿಯವರೆಗೆ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಇವತ್ತು 2024ರಲ್ಲಿ ದೇಶದ ಸಾಲ ಎಷ್ಟಿದೆ ಅಂತ ನೋಡಿದಾಗ 205 ಲಕ್ಷ ಕೋಟಿ. ಅಂದರೆ 10 ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ ಸಾಲ 152 ಲಕ್ಷ ಕೋಟಿ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ದೇಶದ PSUಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಿ ಅನೇಕ ಕಬಡೆ ಕಾಸಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಉದ್ಯಮಿಗಳಿಗೆ ಇವತ್ತು ದೇಶದ ಬಂದರುಗಳನ್ನು ಮಾರಾಟ ಮಾಡಿದರು, ದೇಶದ ಏರ್ಪೋರ್ಟ್ಗಳನ್ನು ಮಾರಾಟ ಮಾಡಿದರು, ಏರ್ ಇಂಡಿಯಾವನ್ನು ಮಾರಾಟ ಮಾಡಿದರು, ರೈಲ್ವೆಯನ್ನು ಮಾರಾಟ ಮಾಡಿದರು, ರೈಲ್ವೆಯನ್ನು ಖಾಸಗೀಕರಣ ಮಾಡಿದರು. ಭಾಳ ಆತಂಕಕಾರಿ ವಿಚಾರ. ಯಾಕಂತ ಹೇಳಿದರೆ ಸುಮಾರು 12 ಲಕ್ಷ ಉದ್ಯೋಗಗಳನ್ನು ಕೊಡ್ತಕ್ಕಂಥ ನಮ್ಮ ದೇಶದ ಬಹುದೊಡ್ಡ ಒಂದು ಸಂಸ್ಥೆ ಅದು ಭಾರತೀಯ ರೈಲ್ವೆ. ಅದನ್ನು ಕೂಡ ಖಾಸಗೀಕರಣಗೊಳಿಸಿದರು. ಇಷ್ಟೆಲ್ಲ ಮಾರಾಟ ಮಾಡಿದ ನಂತರ ಕೂಡ 152 ಲಕ್ಷ ಕೋಟಿ ಯಾವ ಪುರುಷಾರ್ಥಕ್ಕಾಗಿ ಸಾಲ ಮಾಡಿದರು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನೋದನ್ನು ಈ ದೇಶದ ಮತದಾರರಿಗೆ ಹೇಳಿ ನಂತರದಲ್ಲಿ ಅವರು ಮತ ಕೇಳಬೇಕಾಗ್ತದೆ.